ಅಧಿಕಾರಿ ಭಾಗ 23. ನನಗೆ ಅದ್ವೈತ್ನ ಆ ಪುಟ್ಟ ಕೆನ್ನೆಯನ್ನು ಚಿವುಟದೇ ಇರೋಕ್ಕಾಗಲಿಲ್ಲ. ಆ ಇಬ್ಬರ ಜೊತೆ ಸಂವಹನ ನಡೆಸಿದ ನಂತರ ತಂದೆ ಮತ್ತು ಮಗನ ವ್ಯಕ್ತಿತ್ವ ಸಂಪೂರ್ಣವಾಗಿ ಭಿನ್ನವಾಗಿದೆ ಅಂತ ಕೃಷ್ಣವೇಣಿ ಅರಿತುಕೊಳ್ತಾಳೆ. ಒಬ್ಬ ಮಗು ಪ್ರೀತಿ ಮತ್ತು ಕಾಳಜಿ ಉಳ್ಳವನು, ಇನ್ನೊಬ್ಬ ವ್ಯಕ್ತಿ ತೀವ್ರ ಗಂಭೀರ ಹಾಗೂ ದಬ್ಬಾಳಿಕೆ ಸ್ವಭಾವದವನು. ಅದ್ವೈತ್ ಇಂತಹ ಗಂಭೀರ ತಂದೆಯೊಂದಿಗೆ ಬೆಳೆದರೆ ಅದು ಅವನ ಸೂಕ್ಷ್ಮ ಮನಸ್ಸಿನ ಬೆಳವಣಿಗೆಯ ಮೇಲೆ ಖಂಡಿತ ಪರಿಣಾಮ ಬೀರ್ತದೆ. ಅದ್ವೈತ್ ತನ್ನ ದೊಡ್ಡ ಕಣ್ಣುಗಳಿಂದ ಕೃಷ್ಣವೇಣಿಯನ್ನು ತುಂಬ ಮುದ್ದಾಗಿ ನೋಡ್ತಾನೆ. ಅವಳ ಮುಖದಲ್ಲಿ ಮೂಡಿದ ಚಿಂತೆ ಅವನಿಗೆ ಅರ್ಥವಾಗ್ತಿತ್ತು. ಆ ಪುಟ್ಟ ಹುಡುಗ ಶೌಚಾಲಯದ ಕಡೆಗೆ ನೋಡ್ತಾ ಇದ್ದಾನೆ. ಮಿಸ್ ಕೃಷ್ಣವೇಣಿಯ ಈ ಗೊಂದಲಕ್ಕೆ ನನ್ನ ತಂದೆಯೇ ಕಾರಣ ಅಂತ ಹೇಳಿಬಿಟ್ಟು ಊಹಿಸುವುದು ಅವನಿಗೇನು ಕಷ್ಟಕರವಾಗೇನಿರಲಿಲ್ಲ. ಅವನು ಕೃಷ್ಣವೇಣಿಯ ಮುಖದಲ್ಲಾಗ್ತಿದ್ದಂತಹ ಪ್ರತಿಯೊಂದು ಬದಲಾವಣೆಯನ್ನು ತುಂಬ ಸೂಕ್ಷ್ಮವಾಗಿ ಊಹಿಸುವಂಥವನಾಗ್ತಿದ್ದ. ಮಿಸ್ ಕೃಷ್ಣವೇಣಿ, ನಮ್ಮ ತಂದೆ ನಿಜವಾಗಿಯೂ ತುಂಬ ಒಳ್ಳೆಯವರೇ. ಪುಟ್ಟ ಹುಡುಗ ಮುಖ ಗಂಟು ಹಾಕ್ಕೊಂಡು ನನ್ನ ತಂದೆಯನ್ನು ಹೇಗಾದರೂ ಮಾಡಿ ಹೊಗಳಲು ಪ್ರಯತ್ನಿಸ್ತಾನೆ. ಖಂಡಿತ ನನ್ನ ತಂದೆ ಸ್ವಲ್ಪ ನೋಡೋಕೆ ಸ್ವಲ್ಪ ಒರಟು ಮತ್ತು ಕೋಪಗೊಂಡಂತೆ ನಿಮಗೆ ಕಾಣಿಸ್ಬೋದು. ಅವರು ತುಂಬ ವಿಶಿಷ್ಟ ವ್ಯಕ್ತಿ. ಅವರು ದೈನಂದಿನ ಅಭ್ಯಾಸಗಳು, ಅವರು ಯೋಚಿಸುವಂತಹ ರೀತಿ ಆಗಿರ್ಬೋದು ತುಂಬ ವಿಚಿತ್ರವಾಗಿರುತ್ತೆ. ಅವರು ಸರಿಯಾಗಿ ಊಟ ಕೂಡ ಮಾಡುವುದಿಲ್ಲ, ಆಹಾರವನ್ನು ಕೂಡ ಬದಿಗಿಡ್ತಾರೆ. ಆದರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅವರು ನಿಜವಾಗಿಯೂ ಒಳ್ಳೆಯವರು ಮತ್ತು ಶಿಸ್ತಿನ ವ್ಯಕ್ತಿ. ಶೌಚಾಲಯದಲ್ಲಿ ನಿಂತು ಸಿಗರೇಟ್ ಸೇತಿದ್ದ ಆ ವ್ಯಕ್ತಿ ವಿಷ್ಣುವರ್ಧನ್ ತನ್ನ ಉಬ್ಬುಗಳನ್ನು ಆಳವಾಗಿ ಸುಕ್ಕುಗಡ್ತಾನೆ. ತನ್ನ ಮಗ ತನ್ನನ್ನು ಈ ರೀತಿಯಾಗಿ ವಿಚಿತ್ರವಾಗಿ ಹೊಗಳೋದನ್ನು ಕೇಳಿ ಅವನಿಗೆ ಅಷ್ಟೇನು ಸಂತೋಷ ಆಗಲಿಲ್ಲ. ಕೃಷ್ಣವೇಣಿ ಹುಡುಗನ ತಲೆಯನ್ನು ಪ್ರೀತಿಯಿಂದ ತಟ್ಟಿ ವಾಶ್ರೂಮ್ ಬಾಗಿಲ ಬಳಿಗೆ ಹೋಗಿ ಸ್ವಲ್ಪ ಧೈರ್ಯ ತಂದುಕೊಂಡು, ನಿಮ್ಮ ಧೂಮಪಾನ ಮುಗಿತಾ ಅಂತ ಕೇಳ್ತಾಳೆ. ಆದರೆ ಆ ಕಡೆಯಿಂದ ವಿಷ್ಣುವರ್ಧನ್ ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಉತ್ತರ ಬರಲಿಲ್ಲ. ನಿಮ್ಮ ಧೂಮಪಾನ ಮುಗೀತೆ, ನಾನು ವಾಶ್ರೂಮ್ಗೆ ಹೋಗಬೇಕಾಗಿದೆ ಅಂತ ಕೃಷ್ಣವೇಣಿ ಮತ್ತೆ ಸ್ಪಷ್ಟ ಧ್ವನಿಯಲ್ಲಿ ಜೋರಾಗಿ ಕೇಳ್ತಾಳೆ. ಅವಳ ಉದ್ದೇಶ ತುಂಬ ಸ್ಪಷ್ಟವಾಗಿತ್ತು. ಅವನನ್ನು ತಕ್ಷಣವೇ ಅಲ್ಲಿಂದ ಹೊರಗೆ ಕಳಿಸುವುದಾಗಿತ್ತು. ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಒಳಗಿದ್ದ ಆ ಗಂಭೀರ ವ್ಯಕ್ತಿಯೊಂದಿಗೆ ವ್ಯವಹರಿಸುವುದು ಕೃಷ್ಣವೇಣಿಗೆ ತುಂಬ ಕಷ್ಟಕರವಾಗಿತ್ತು, ತುಂಬ ಕ್ಲಿಷ್ಟಕರವಾಗಿತ್ತು. ಇಷ್ಟೊಂದು ಸಮಯವಾದ್ದರಿಂದ ಅವನ ಸಿಗರೇಟ್ ಸೇವನೆ ಮುಗಿದಿರಲೇಬೇಕು. ಆದರೂ ಅವನು ಹೊರಗೆ ಬರಬೇಕು. ಅದರ ಬದಲು ಅಲ್ಲಿಯೇ ಯಾಕೆ ಮೌನವಾಗಿ ನಿಂತಿದ್ದಾನ ಅಂತ ಅವಳಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ತಕ್ಷಣವೇ ಕೃಷ್ಣವೇಣಿಗೆ ಒಂದು ಆಘಾತಕಾರಿಯಾದ ಸತ್ಯ ನೆನಪಾಯಿತು. ಬಹಳ ದಿನಗಳಿಂದ ಮೌನವಾಗಿದ್ದ ಅವಳ ಹೃದಯ ಆ ಕ್ಷಣದಲ್ಲಿ ಮತ್ತೆ ತೀವ್ರವಾಗಿ ಬಡಿಯೋಕೆ ಪ್ರಾರಂಭಿಸಿತು. ಅಯ್ಯೋ, ಅವಳು ಮೊದಲು ಸ್ನಾನ ಮಾಡುವಾಗ ತನ್ನ ಒಳ ಉಡುಪುಗಳನ್ನು ಅಲ್ಲಿಗೆ ಬಿಟ್ಟು ಬಂದಿದ್ಲು. ಯಾಕಂದರೆ ಅವಳಿಗೆ ತುಂಬ ಸುಸ್ತಾಗಿದ್ದರಿಂದ ಅವುಗಳನ್ನು ಯಾವ ಜಾಗಕ್ಕೆ ಇಡಬೇಕು ಅದನ್ನು ಇಡೋಕೆ ತುಂಬ ಕಷ್ಟ ಅನ್ನಿಸ್ತು. ಅವು ಸೂಕ್ಷ್ಮವಾದ ಕಸೂತಿ ವಿನ್ಯಾಸದ ಉಡುಪುಗಳಾಗಿದ್ವು. ಆ ಆಸ್ಪತ್ರೆಯ ಕೋಣೆಯಲ್ಲಿ ಯಾವುದೇ ಡಿಟರ್ಜೆಂಟ್ ಪೌಡರ್ ಅಥವಾ ಸೋಪ್ ಕೂಡ ಇರಲಿಲ್ಲ ಅವುಗಳನ್ನು ವಾಶ್ ಮಾಡಲಿಕ್ಕೆ. ಆದ್ದರಿಂದ ಅವಳು ಬಟ್ಟೆಯನ್ನು ಬದಲಾಯಿಸಿದ ನಂತರ ತನ್ನ ಒಳ ಉಡುಪನ್ನು ವಾಶ್ರೂಮ್ನಲ್ಲೇ ಪಕ್ಕಕ್ಕೆ ಇಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಹೊರಗಿನಿಂದ ಡಿಟರ್ಜೆಂಟ್ ಖರೀದಿಸಿ ತಂದ ನಂತರ ಅದನ್ನು ತೊಳೆದು ಹಾಕಬಹುದು ಅಂತ ಅವಳು ಭಾವಿಸಿದ್ಲು. ಏಕೆಂದರೆ ಬೆಲೆ ಬಾಳುವ ಆ ಉಡುಪನ್ನು ಎಸೆಯುವುದು ಅವಳಿಗೆ ಸ್ವಲ್ಪ ಕಷ್ಟಕರವಾಗಿತ್ತು. ಈಗ ಆ ಉಡುಪನ್ನು ಆ ವ್ಯಕ್ತಿ ನೋಡಿದರೆ ಅದೆಲ್ಲ ತುಂಬ ಪರ್ಸ್ನಲ್. ಆ ಆಲೋಚನೆಯೇ ಕೃಷ್ಣವೇಣಿಗೆ ತೀವ್ರವಾದ ಒಂದು ಮುಜುಗರವನ್ನು, ಸಂಕೋಚವನ್ನು ಉಂಟು ಮಾಡಿತ್ತು. ಅವಳ ಪ್ರಸ್ತುತ ಹಣಕಾಸಿನ ಸ್ಥಿತಿ ಬೆಲೆ ಬಾಳುವ ಆ ಉಡುಪುಗಳನ್ನು ಸುಮ್ಮನೆ ವ್ಯರ್ಥ ಮಾಡಲು ಬಿಡ್ತಾ ಇರಲಿಲ್ಲ. ಇದಲ್ಲದೆ ಅವರು ಕೆಲಸ ಮಾಡುವ ದೊಡ್ಡ ಕಂಪನಿಯಲ್ಲಿ ಡ್ರೆಸ್ ಕೋಡ್ ತುಂಬ ಕಟ್ಟುನಿಟ್ಟಾಗಿತ್ತು. ಆ ರೀತಿಯ ಅತ್ಯುತ್ತಮವಾದ ವಿನ್ಯಾಸಗೊಳಿಸಲಾದ ಒಳ ಉಡುಪುಗಳನ್ನು ಬಿಗಿಯಾದ ಪೆನ್ಸಿಲ್ ಸ್ಕರ್ಟ್ ಅಥವಾ ತೆಳುವಾದ ಟಾಪ್ ಧರಿಸಿದಾಗ ಅತ್ಯಂತ ಸೂಕ್ತವಾಗಿ ಹೊಂದಿಕೊಳ್ಳುವಂತಾಗಿದ್ವು. ಅವಂತೂ ಅಂತಹ ಬಟ್ಟೆಗಳನ್ನು ಖರೀದಿಸುವುದು ಅವಳಿಗೆ ಅನಿವಾರ್ಯವೇ ಆಗಿತ್ತು. ಇಲ್ಲದಿದ್ದರೆ ಬಟ್ಟೆ ವಿನ್ಯಾಸ ತೀರಾ ಕೆಟ್ಟದಾಗಿ ಹಾಳಾಗ್ತಿತ್ತು. ಆದರೆ ಕೃಷ್ಣವೇಣಿಯನ್ನು ತೀವ್ರ ಮುಜುಗರಕ್ಕೀಡು ಮಾಡಿದ ವಿಷಯವೆಂದರೆ ಆ ಒಳ ಉಡುಪಿನ ಸ್ಥಿತಿ, ಆ ರಾತ್ರಿ ನಡೆದ ಘಟನೆಯ ಪರಿಣಾಮಗಳು ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ವು. ಆ ದೃಶ್ಯಗಳು ನೋಡಿದ ಮೇಲೆ ಅವಳಿಗೆ ಖಚಿತವಾಯಿತು, ವಿಷ್ಣುವರ್ಧನ್ ಖಂಡಿತ ಆ ಕಡೆ ಈ ಕಡೆ ಕಣ್ಣು ಆಡಿಸಿರ್ತಾನೆ, ಖಂಡಿತವಾಗಿಯೂ ಅದನ್ನು ಗಮನಿಸಿಯೇ ತೀರಿರ್ತಾನೆ ಅಂತ. ಕೃಷ್ಣವೇಣಿ ಹೇಗೋ ಧೈರ್ಯ ತಂದುಕೊಂಡು ತನ್ನ ಮುಖವನ್ನು ಮುಚ್ಚಿಕೊಳ್ಳುತ್ತಾ ಒಳಗಿನಿಂದ ಯಾವುದೇ ರೀತಿಯ ಉತ್ತರ ಬಾರದ ಕಾರಣ ಶೌಚಾಲಯದ ಬಾಗಿಲನ್ನು ಮೆಲ್ಲನೆ ತಳ್ಳಿದ್ಲು. ಅಲ್ಲಿ ವಿಷ್ಣುವರ್ಧನ್ನ ಆಳವಾದ ನೋಟವು ತೀವ್ರ ಭಾವನೆಯಿಂದ ಉರಿತಾ ಇತ್ತು. ಅವನು ಕೃಷ್ಣವೇಣಿಯನ್ನು ನೋಡಿ ಮೆಲುಧ್ವನಿಯಲ್ಲಿ, ಹೊರ ಹೋಗು
ಅಂತ ಗಂಭೀರವಾಗಿ ಆದೇಶಿಸ್ತಾನೆ. ಕ್ಷಮಿಸಿ, ನಾನು 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 ಬೇಕಂತ ಏನು ಒಳಗೆ ಬರಲಿಲ್ಲ. ಕೃಷ್ಣವೇಣಿ ತಕ್ಷಣವೇ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಒಂದೇ ಕ್ಷಣದಲ್ಲಿ ಹಿಂದೆ ಸರಿದು ಆತಂಕದಿಂದ ಬಾಗ್ಲನ್ನು ಮುಚ್ಚಿದ್ಲು. ನಮ್ಮ ತಂದೆ ಎಲ್ಲಿದ್ದಾರೆ ಮಿಸ್ ಕೃಷ್ಣವೇಣಿ? ಆ ಹುಡುಗ ಕೈಯಲ್ಲಿ ಪೆನ್ಸಿಲ್ ಹಿಡಿದುಕೊಂಡು ತನ್ನ ಶಾಲೆಯ ಮನೆ ಕೆಲಸ ಮಾಡಲು ಪ್ರಾರಂಭಿಸಿದ್ದ. ಕೃಷ್ಣವೇಣಿ ಆಸ್ಪತ್ರೆಯ ವಾಶ್ರೂಮ್ನಿಂದ ಓಡಿ ಬಂದಾಗ ಅದ್ವೈತ್ ಅವಳನ್ನು ನೋಡಿ ಮುದ್ದಾಗಿ ಕೇಳ್ತಾ ಇದ್ದಾನೆ. ಕೃಷ್ಣವೇಣಿಗೆ ಏನು ಹೇಳಬೇಕಂತಲೇ ತಿಳಿಲಿಲ್ಲ. ಅವಳ ಮುಖ ತೀವ್ರ ನಾಚಿಕೆಯಿಂದ ಕೆಂಪಗಾಗಿ ಹೋಗಿತ್ತು. ಸ್ವಲ್ಪ ಸಮಯದ ಹಿಂದೆ ಅವಳು ನೋಡಿದ ದೃಶ್ಯವು ಅವಳ ಮನಸ್ಸಿನಲ್ಲಿ ತೀವ್ರ ಆಘಾತವನ್ನು ಉಂಟು ಮಾಡಿತು ಕೂಡ. ಶೌಚಾಲಯದ ಮುಂದೆ ನೇರವಾಗಿ ನಿಂತಿದ್ದಂತಹ ಆ ವ್ಯಕ್ತಿಯ ಬೆಲ್ಟ್ ಬಿಚ್ಚಲಾಗಿತ್ತು, ಪ್ಯಾಂಟ್ ಸಡಿಲವಾಗಿತ್ತು ಮತ್ತು ಅವನ ತುಟಿಗಳ ಮಧ್ಯೆ ಸಿಗರೇಟ್ ಕೂಡ ಉರಿದಿತ್ತು. ಆತ ತನ್ನ ಆವೇಗವನ್ನು ತಡೆಯಲು ಸ್ವತಃ ಒದ್ದಾಡ್ತಿದ್ದನು. ಅವನ ಪರಿಸ್ಥಿತಿ ಹೇಳೋಕೆ ಸಾಧ್ಯವೇ ಇಲ್ಲದಂತಹ ಒಂದು ಸ್ಥಿತಿಯಲ್ಲಿ ಆತ ಇದ್ದ. ಅಯ್ಯೋ, ಇವತ್ತು ರಾತ್ರಿ ಅವಳು ಹೇಗೆ ತಾನೇ ನೆಮ್ಮದಿಯಿಂದ ಮಲಗುತ್ತಾಳೆ? ಆ ದೃಶ್ಯದ ಆಘಾತ ಮತ್ತು ಮುಜುಗರ ಅತ್ಯಂತ ತೀವ್ರವಾಗಿತ್ತು. ಮಿಸ್ ಕೃಷ್ಣವೇಣಿ, ಹುಡುಗಿಯರು ಪುರುಷರು ವಾಶ್ರೂಮ್ನಲ್ಲಿರುವಾಗ ನೋಡಬಾರದು. ಅದು ಒಳ್ಳೆಯ ಅಭ್ಯಾಸವಲ್ಲ. ಅದ್ವೈತ್ ಕೃಷ್ಣವೇಣಿಯನ್ನು ನೋಡಿ ತನ್ನ ಮುದ್ದಾದ ಮುಖ ಗಂಟು ಹಾಕೊಂಡು ತಮಾಷೆಯಾಗಿ ಹೇಳೋಕೆ ಶುರು ಮಾಡುತ್ತೆ ಆ ಪುಟ್ಟ ಕಂದ. ಕೃಷ್ಣವೇಣಿಗೆ ಮಾತ್ರ ಭೂಮಿ ಬಗೆದು ಒಳಗೆ ಹೋಗುವಂಥ ಸ್ಥಿತಿ ಬಂದಂತಾಯಿತು. ದೊಡ್ಡವರ ಪ್ರಪಂಚದ ಸಂಕೀರ್ಣತೆ ತಿಳಿಯದ ಆ ಸಣ್ಣ ಮಗು ತನ್ನನ್ನು ಈ ರೀತಿ ಮುಜುಗರಕ್ಕೆ ಈಡು ಮಾಡುತ್ತದೆ ಅಂತ ಅವಳು ಎಂದಿಗೂ ಕೂಡ ಊಹಿಸಿರಲಿಲ್ಲ. ಆತನಂತೂ ತನ್ನ ವಯಸ್ಸಿಗೆ ಮೀರಿದಂತಹ ಬುದ್ಧಿ, ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ಹೊಂದಿದಂಥ ಮಗು. ಅವಳ ಮೊಣಕಾಲುಗಳು ನಡುಗ್ತಾ ಇದ್ವು, ಇಡೀ ದೇಹವು ಮುಜುಗರದಿಂದ ಜುಮ್ ಎನ್ನುವಂತಿತ್ತು. ಅವಳು ಶೌಚಾಲಯದ ಬಾಗಿಲಿನಿಂದ ಸಾಧ್ಯವಾದಷ್ಟು ದೂರದಲ್ಲಿದ್ದ ಮೂಲೆಯೊಂದರಲ್ಲಿ ಹೋಗಿ ಶಾಂತವಾಗಿ ಕುಳಿತಳು. ನೆಲದ ಮೇಲೆ ಬಹಳ ಹೊತ್ತು ಕುಳಿತು ಕಾಲುಗಳು ಮರಗಟ್ಟುವವರೆಗೂ ಕಾಯ್ತಿದ್ದ ನಂತರ ಕೊನೆಗೆ ಸ್ನಾನಗೃಹದೊಳಗಿನಿಂದ ವಿಷ್ಣುವರ್ಧನ್ ಧ್ವನಿ ಕೇಳಿ ಬರುತ್ತೆ. ಆ ಕ್ರಿಯೆಯ ಆವೇಶದಿಂದಾಗಿ ಅವನ ಧ್ವನಿಯಲ್ಲಿ ಒಂದು ರೀತಿಯ ಗಂಭೀರ ಕರ್ಕಶತೆ ಇತ್ತು. ಅವನು ನೀನು ಈಗ ಒಳಗೆ ಬರಬಹುದು ಅಂತ ಹೇಳ್ತಾನೆ. ಕೃಷ್ಣವೇಣಿ ತನ್ನ ತುಟಿಗಳನ್ನು ಗಟ್ಟಿಯಾಗಿ ಕಚ್ಕೊಂಡು ಆ ಮುಜುಗರವನ್ನು ಕಷ್ಟಪಟ್ಟು ನುಂಗ್ಕೊಂಡು ಮೆಲ್ಲನೆ ಎದ್ದು ಮತ್ತೆ ಸ್ನಾನಗೃಹದ ಬಾಗಿಲನ್ನು ತೆರೆದಿದ್ಲು. ವಿಷ್ಣುವರ್ಧನ್ ಅವಳನ್ನು ಅತ್ಯಂತ ಸಂಕೀರ್ಣವಾದ ನೋಟದಿಂದ ದಿಟ್ಟಿಸ್ತಾನೆ. ಕೃಷ್ಣವೇಣಿ ಒಂದು ಕ್ಷಣ ಅವನ ನೋಟವನ್ನು ಎದುರಿಸಲು ಯತ್ನಿಸಿದಳಾದರೂ ಅವನ ಆಳವಾದ ಮತ್ತು ಕತ್ತಲೆಯಾದ ಕಣ್ಣುಗಳ ತೀವ್ರತೆಯನ್ನು ತಾಳಲಾರದೆ ತಕ್ಷಣವೇ ತನ್ನ ದೃಷ್ಟಿಯನ್ನು ದೂರ ತಿರುಗಿಸ್ತಾಳೆ. ಆ ಕ್ಷಣದಲ್ಲಿ ವಿಷ್ಣುವರ್ಧನ್ ಅತ್ಯಂತ ಅಚ್ಚುಕಟ್ಟಾದ ಉಡುಪಿನಲ್ಲೇನೋ ಇದ್ದ. ಯಾವಾಗಲೂ ಪರಿಪೂರ್ಣ ಸಂಭಾವಿತನಂತೆ ಕಾಣ್ತಿದ್ದ ಅವನ ಶರ್ಟ್ ಕಾಲರ್, ತೋಳುಗಳು ಎಲ್ಲರೂ ಅತ್ಯಂತ ವ್ಯವಸ್ಥಿತವಾಗಿದ್ದವು. ಸ್ವಲ್ಪ ಸಮಯದ ಹಿಂದೆ ಒಳಗೆ ನಡೆದಂತಹ ಆ ತೀವ್ರ ಘಟನೆಗೂ ಅವನಿಗೂ ಯಾವುದೇ ರೀತಿಯಿಂದಲೂ ಸಂಬಂಧವೇ ಇಲ್ಲವೇನೋ ಎಂಬಂತೆ, ಅದೆಲ್ಲವೂ ಕೇವಲ ಅವನ ಕಲ್ಪನೆಯಷ್ಟೇ ಎನ್ನುವಂತೆ ಆತ ಪ್ರಶಾಂತವಾಗಿ ಏನು ಆಗಿಲ್ಲದೆ ಇರೋ ಥರನೇ ಕಾಣ್ತಾ ಇದ್ದ. ಆಗ ಕೃಷ್ಣವೇಣಿ ಒಳಗೋಗ್ಬೇಕು ಅಂತ ಪ್ರಯತ್ನಿಸ್ತಿದ್ದಾಳೆ. ಆದರೆ ಅವನು ಅವಳ ದಾರಿಯನ್ನು ಸ್ವಲ್ಪ ತಡೆದು ನಿಲ್ತಾನೆ. ಅವನ ಎತ್ತರದ ಹಾಗೂ ಬಲಿಷ್ಠ ದೇಹದಿಂದ ಹೊರಹೊಮ್ಮುತ್ತಿದ್ದ ಗಂಭೀರವಾದ ಪುರುಷ ಆಕರ್ಷಣೀಯ ಪರಿಮಳ ಅವಳನ್ನು ಮತ್ತೆ ಆತಂಕಕ್ಕೀಡು ಮಾಡಿತ್ತು. ದಯವಿಟ್ಟು ಸ್ವಲ್ಪ ದಾರಿ ಮಾಡಿಕೊಡಿ, ಕೃಷ್ಣವೇಣಿ ಮುಜುಗರದಿಂದ ತಲೆ ಬಾಗಿಸುತ್ತಾ ಸಣ್ಣ ಧ್ವನಿಯಲ್ಲಿ ಕೇಳ್ಕೊಂಡ್ಳು. ವಿಷ್ಣುವರ್ಧನ ದಪ್ಪ ಹುಬ್ಬುಗಳು ಕೊಂಚ ಸುಕ್ಕುಗಟ್ಟಿದ್ವು. ಅವನು ಆಕೆಯ ಭುಜಕ್ಕೆ ತಾಗುವಂತೆ ಸರಿದು ಅವಳ ಬೆನ್ನ ಹಿಂದೆ ಮೌನವಾಗಿ ನಡೀತಾನೆ. ಕೃಷ್ಣವೇಣಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಸ್ನಾನಗೃಹದ ಒಳಗೆ ಹೆಜ್ಜೆ ಇಟ್ಲು. ಸ್ನಾನಗೃಹದ ಬಾಗಿಲು ಮುಚ್ಚುವ ಮೊದಲೇ ತಂದೆ ವಿಷ್ಣುವರ್ಧನ್ ಹಿಂತಿರುಗಿ ಮಗ ಅದ್ವೈತ್ ಕಡೆಗೆ ನಡೆದು ಹೋಗುತ್ತಿರುವುದನ್ನು ಅವಳು ಗಮನಿಸ್ತಾಳೆ. ಈ ಕಡೆ ಹೋಮ್ವರ್ಕ್ ಮಾಡ್ತಾ ಇರುವಂತಹ ಹುಡುಗ ತಂದೆ ಬರುವುದನ್ನು ನೋಡಿ ಆತ ಮಾತ್ರ ಏನೂ ಮಾತಾಡಲೇ ಇಲ್ಲ. ಅವನು ಮಾತ್ರ ತನ್ನ ಮನೆ ಕೆಲಸವನ್ನು ಅತ್ಯಂತ ನಿಷ್ಠೆ ಮತ್ತು ಗಂಭೀರವಾಗಿ ಮಾಡಲಿಕ್ಕೆ ತೊಡಗಿದ್ದ. ಈ ತಂದೆ ಮತ್ತು ಮಗ ಇಬ್ಬರಿಗೂ ಯಾರದೋ ಆಸರೆ ಮತ್ತು ಪ್ರೀತಿ ಬೇಕಾಗಿತ್ತು ಅನ್ನೋದು ಮಾತ್ರ ತೋರ್ತಿತ್ತು. ಮೊದಲಿಗೆ ಅವರು ಅವಳ ಮನೆಯಲ್ಲಿದ್ದಂತೆಯೇ ಊಟ ಮಾಡಿ ಮಲಗಿದ್ರು. ಈಗ ಆಸ್ಪತ್ರೆಯ ಕೋಣೆಯಲ್ಲೂ ಬಿಡದೆ ಬಿಟ್ಬಿಟ್ಟಿದ್ದಾರೆ. ಕಿರಿಯವನು ತನ್ನ ಶಾಲೆಯ ಮನೆ ಕೆಲಸವನ್ನು ಮಾಡ್ತಿದ್ರೆ ಹಿರಿಯವನು ತನ್ನ ಅಂತರಾಳದ ಆವೇಗವನ್ನು ಹತೋಟಿಗೆ ತರೋಕೆ ಅಂತ ಹೇಳಿ ತುಂಬ ಒದ್ದಾಡ್ತಾ ಇದ್ದಾನೆ. ಆ ಆಲೋಚನೆಯೇ ಕೃಷ್ಣವೇಣಿಗೆ ವಿಚಿತ್ರವಾದ ಭಯವನ್ನು ಉಂಟು ಮಾಡಿತ್ತು.
ಅವಳು ಎದೆಗುಂದಿ ಅಳುವ ಸ್ಥಿತಿಯಲ್ಲಿದ್ಲು. ತನ್ನ ಒಳಹುಡುಪುಗಳನ್ನು ಬಿಚ್ಚಿದ ನಂತರ ಕೃಷ್ಣವೇಣಿ ತನ್ನ ಮೇಲೆ ವಿಪರೀತವಾದ ಕೋಪಗೊಂಡು ಸ್ನಾನಗೃಹದ ಗೋಡೆಯ ಕಡೆಗೆ ಹೋಗ್ತಾಳೆ. ತನ್ನದೇ ತಪ್ಪು, ಏಕೆಂದರೆ ಇದು ಒಂದು ಬೇರೆ ಜಾಗ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದದ್ದು ಅವಶ್ಯಕತೆ ಇತ್ತು. ಗೋಡೆಗೆ ಹೊರಕೊಂಡ್ಳು. ತನಗೆ ಸಂಕೋಚದಿಂದ ಜೀವವೇ ಹೋದಂತಾಯಿತು. ಆದರೂ ಅವಳು ಧೈರ್ಯ ತಂದುಕೊಂಡು ತನ್ನ ಕೆಲಸವನ್ನು ಮುಂದುವರಿಸೋಕೆ ಶುರು ಮಾಡ್ತಾಳೆ. ಅವಳು ತನ್ನನ್ನೇ ವಿಚಿತ್ರ ಭಾವನೆಯಿಂದ ನೋಡ್ಕೊಳ್ತಾ ಇದ್ಲು. ಹಗಲಿನಲ್ಲಿ ಅವರು ಇಡೀ ಕಂಪನಿಯ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ CEO ಆಗಿದ್ದರು. ಪ್ರತಿಯೊಬ್ಬರೂ ಅವರನ್ನು ಗೌರವ ಮತ್ತು ಭಯದಿಂದ ಕಾಣ್ತಾ ಇದ್ರು. ಆದರೆ ಅವಳು ಯಾವುದೇ ಹಿನ್ನೆಲೆ ಅಥವಾ ಪ್ರಭಾವಶಾಲಿ ಬೆಂಬಲವಿಲ್ಲದ ಅತ್ಯಂತ ಸಾಮಾನ್ಯ ಹೊಸ ಉದ್ಯೋಗಿ. ಅವಳು ಅವರ ಕೆಳಗೆ ನೇರವಾಗಿಯೂ ಕೆಲಸ ಮಾಡ್ತಿರಲಿಲ್ಲ. ಆದರೆ ರಹಸ್ಯವಾಗಿ ಸ್ಥಾನಮಾನದಲ್ಲಿ ಇಷ್ಟೊಂದು ದೊಡ್ಡ ವ್ಯತ್ಯಾಸ ಇದ್ದರೂ ಕೂಡ ಇಬ್ಬರ ನಡುವೆ ಎಂತಹ ತೀವ್ರ ಸಾಮೀಪ್ಯ ಅನ್ನೋದು ತುಂಬ ನ್ಯಾಚುರಲ್ ಆಗಿ, ಯಾವುದೇ ರೀತಿಯ ಒಂದು ಬೇರೆ ಕಡೆಯಿಂದ ಯಾವುದೇ ಒಂದು ಆಕ್ಷೇಪಣೆ ಇಲ್ಲದೆ ಜಾಗೃತಗೊಳ್ತಾ ಇದೆ. ಕೃಷ್ಣವೇಣಿ ಎಷ್ಟು ಯೋಚಿಸಿದ್ರು ಕೂಡ ಅವಳಿಗೇನು ಅರ್ಥ ಆಗ್ತಾ ಇಲ್ಲ. ನಾವಿಬ್ಬರು ಹೇಗೆ ಈ ರೀತಿ ಸಂಧಿಸ್ತಾ ಇದ್ದೀವಿ ಅಂತ. ವಿಷ್ಣುವರ್ಧನ್ ಮಾಡಿದ ಪ್ರತಿಯೊಂದು ಕ್ರಿಯೆಯು ತಾನು ಅವಳನ್ನು ಇಷ್ಟಪಡುತ್ತೇನೆ ಎಂಬ ಬಹಿರಂಗ ಮುದ್ರೆಯಂತೆ ತೋರ್ತಾ ಇತ್ತು. ಕೃಷ್ಣವೇಣಿ ತನ್ನ ಹಣೆಯನ್ನು ನಿಧಾನವಾಗಿ ಒತ್ತಿಕೊಳ್ಳುತ್ತಾ ದೀರ್ಘವಾದ ನಿಟ್ಟುಸಿರನ್ನು ಬಿಡುತ್ತಾ, ಅದೇ ಸಮಯದಲ್ಲಿ ಆ ಪುಟ್ಟ ಹುಡುಗ ತನ್ನ ಕಡೆಗೆ ಓಡುತ್ತಿರುವಂಥ ಹೆಜ್ಜೆಗಳ ಸದ್ದು ಅವಳಿಗೆ ಕೇಳಿ ಬರುತ್ತೆ. ಮಿಸ್ ಕೃಷ್ಣವೇಣಿ, ನಿಮ್ಮ ಫೋನ್ ರಿಂಗ್ ಆಯಿತು, ನಿಮ್ಮ ತಂದೆ ಕರೆ ಮಾಡ್ತಿದ್ದಾರೆ. ಹುಡುಗ ಸ್ನಾನಗೃಹದ ಬಾಗಿಲಿಗೆ ಓಡು ಬಂದು ತನ್ನ ಮುದ್ದಾದ ಧ್ವನಿಯಲ್ಲಿ, ನಾನು ತಿಳಿಯದೆ ಕರೆ ಎತ್ತಿದೆ, ಅವರು ನಿಮ್ಮ ತಂದೆ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ಕೃಷ್ಣವೇಣಿ ಬಾಗಿಲನ್ನು ತೆರೆದು ಅದ್ವೈತ್ ಕೊಟ್ಟಿದ್ದಂತಹ ಫೋನನ್ನು ತೆಗೆದುಕೊಂಡಿದ್ಲು. ತೀರಾ ವೈಭವೋಪೇತ ಸೂಟ್ ಮತ್ತು ಚರ್ಮದ ಬೂಟುಗಳನ್ನು ಧರಿಸಿದ್ದ ವಿಷ್ಣುವರ್ಧನ್ ಒಂದು ಕೈಯನ್ನು ಜೇಬಿನಲ್ಲಿಟ್ಕೊಂಡು ಕ್ಯಾಬಿನೆಟ್ ಮುಂದೆ ನಿಂತಿದ್ದ. ಅವನ ಅಗಲವಾದ ಭುಜಗಳು ಮತ್ತು ಭವ್ಯ ವ್ಯಕ್ತಿತ್ವ ವರ್ಣಚಿತ್ರದಂತೆ ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು. ಅವನು ಅಲ್ಲಿಟ್ಟಿದ್ದ ಖಾಲಿ ಗಾಜಿನ ಪಾತ್ರೆಯನ್ನು ದಿಟ್ಟಿಸುತ್ತಾ ನಂತರ ರೆಫ್ರಿಜಿರೇಟರ್ ಬಾಗಿಲನ್ನು ತೆರೆತಾನೆ. ಅದು ಕೂಡ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅಪ್ಪ, ಕೃಷ್ಣವೇಣಿ ಮಾತಿನ ಸದ್ದು ಹೊರಗೆ ಕೇಳಿಸದಿರಲಿ ಎಂದು ಮತ್ತೆ ಸ್ನಾನಗೃಹದ ಬಾಗಿಲನ್ನು ಮುಚ್ಚಿಕೊಂಡ್ಳು. ಅದ್ವೈತ್ ತನ್ನ ಸಣ್ಣ ತುಟಿಗಳನ್ನು ಬಿಗಿದು ಒಂದು ಕ್ಷಣ ಯೋಚಿಸಿ ನಂತರ ಅತ್ಯಂತ ಪ್ರಬುದ್ಧವಾಗಿ ಮೇಜಿನ ಬಳಿಗೆ ಹೋಗಿ ತನ್ನ ಮನೆ ಕೆಲಸವನ್ನು ಮುಂದುವರಿಸೋಕೆ ಶುರು ಮಾಡ್ತಾನೆ. ಇತ್ತ ಫೋನ್ನಲ್ಲಿ ರವಿಚಂದ್ರನ್ ಯಾವುದೇ ಹಿಂಜರಿಕೆ ಇಲ್ಲದೆ ನೇರವಾಗಿ ವಿಷಯಕ್ಕೆ ಬರ್ತಾರೆ. ಕೃಷ್ಣವೇಣಿ, ನಾನು ನಿನ್ನನ್ನು ತಂದೆಯಾಗಿ ಒಂದೇ ಒಂದು ಬಾರಿ ಬೇಡಿಕೊಳ್ಳುತ್ತೇನೆ. ಆ ಮಾಯಾ ವಿರುದ್ಧ ನೀನು ನೀಡಿದಂತಹ ಪ್ರಕರಣವನ್ನು ಹಿಂಪಡೆಯಲು ಸಾಧ್ಯವೇ ಇಲ್ಲವೇ ಮಗಳೇ? ಇದಕ್ಕಾಗಿಯೇ ನೀವು ನನಗೆ ಕರೆ ಮಾಡಿದ್ದೀರಪ್ಪ. ಕೃಷ್ಣವೇಣಿಯ ಕೈಗಳು ಆಘಾತದಿಂದ ನಡುಗೋಕ್ಕೆ ಶುರು ಮಾಡ್ತವೆ. ಅವಳ ಹೃದಯದ ಆಳದಿಂದ ತೀವ್ರ ನಿರಾಶೆ ಉಕ್ಕಿ ಹರಿಯಿತು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂತು. ನನಗೆ ಅವಳ ಮೇಲೆ ಯಾವುದೇ ವೈಯಕ್ತಿಕವಾದ ದ್ವೇಷ ಅಂತೂ ಇಲ್ಲವೇ ಇಲ್ಲ. ಆದರೆ ನಾನು ಈಗಾಗಲೇ ನಿಮಗೂ ಹೇಳಿದಂತೆ ಕಾನೂನು ಎಲ್ಲರಿಗೂ ಒಂದೇ. ನಾನೊಬ್ಬ ಸಾಮಾನ್ಯ ಹುಡುಗಿ. ಪೊಲೀಸ್ ಕೇಸನ್ನು ನಾನಾಗಿಯೇ ಹೇಗೆ ಬದಲಾಯಿಸೋಕ್ಕೆ ಸಾಧ್ಯ? ನಿನಗೆ ಅವಳ ಮೇಲೆ ಕೋಪವಿಲ್ಲದಿದ್ದರೆ ಮಾಯಾ ಇನ್ನೂ ಏಕೆ ಬಂಧನದಲ್ಲಿದ್ದಾಳೆ? ಆ ಶಾಲಿನಿ ಶರ್ಮಾ ಹಿನ್ನೆಲೆಯಲ್ಲಿ ದೊಡ್ಡ ಶಕ್ತಿಗಳಾಗಿವೆ ಮತ್ತು ಅವಳನ್ನು ಜಾಮೀನಿನ ಮೇಲೆ ಹೊರಗೆ ತರಲು ಪ್ರಯತ್ನಿಸ್ತಿದ್ದಾರೆ ಅಂತ ಕೇಳಿದ್ದೆ. ಅವರು ಮಾಯಾಳನ್ನು ಹೊರಗೆ ಕರೆತರಲು ಬಯಸಿದರು. ಆದರೆ ಬಲಿಪಶುವಾದ ನೀನು ಪ್ರಕರಣವನ್ನು ಹಿಂತೆಗೆದುಕೊಳ್ಳದಿದ್ದರೆ ಅವಳನ್ನು ಬಿಡುಗಡೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಪೊಲೀಸರು ಕೂಡ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಅಮ್ಮ. ಈಗ ಒಬ್ಬ ಮಗಳನ್ನು ಉಳಿಸಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ರವಿಚಂದ್ರನ್ ಅವರ ಧ್ವನಿ ಕೋಪ, ಅಸಹನೆಯಿಂದ ಬದಲಾಗುತ್ತೆ. ಕೃಷ್ಣವೇಣಿ ತಾನು ಪೊಲೀಸರಿಗೆ ಕರೆ ಮಾಡಿಲ್ಲ ಎಂಬ ಸತ್ಯವನ್ನು ತನ್ನ ತಂದೆಗೆ ಹೇಳಬೇಕು ಅಂತಾನೂ ಇದ್ದು. ಆದರೆ ಪೊಲೀಸರಿಗೆ ಖುದ್ದಾಗಿ ಯಾರು ಕರೆ ಮಾಡಿದ್ರು ಅನ್ನುವಂಥದ್ದು ಆಕೆಗೂ ಕೂಡ ತಿಳಿದೇ ಇರಲಿಲ್ಲ. ಇಲ್ಲಿಯವರೆಗೆ ಅವಳು ಯಾವುದೇ ಪೊಲೀಸರನ್ನು ಪ್ರತ್ಯಕ್ಷವಾಗಿ ನೋಡಿಲ್ಲ ಮತ್ತು ಅವರು ಅವಳ ಬಳಿಗೆ ಬಂದು ಯಾವುದೇ ರೀತಿಯ ಹೇಳಿಕೆಯನ್ನು ಪಡೆದಿರಲಿಲ್ಲ. ಅವಳು ಸ್ವತಃ ಯಾವುದೂ ದೂರನ್ನೂ ನೀಡಿರಲಿಲ್ಲ. ಆದರೆ ಈಗ ಸಮಯಕ್ಕೆ ಸರಿಯಾಗಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದಂತಹ ಆ ಅನಾಮಿಕ ವ್ಯಕ್ತಿಗೆ ಅವಳ ಮನಸ್ಸಿನಲ್ಲಿ ತೀವ್ರ ಕೃತಜ್ಞತೆ ಕೂಡ ಸಲ್ಲಿಸೋಕೆ ಶುರು ಮಾಡಿದ್ದು. ಅವರು ಅತ್ಯಂತ ಸರಿಯಾದ ಮತ್ತು ಧೈರ್ಯದ ಕೆಲಸವನ್ನೇ ಮಾಡಿದ್ದಾರೆ. ತನ್ನವರು ಮಾಡಬೇಕಾದ ಕೆಲಸವನ್ನು ಯಾವುದೋ ವ್ಯಕ್ತಿ ಹಿಂದೆ ನಿಂತುಕೊಂಡು ಮಾಡಿದ್ದಂತೂ ಅವಳಿಗೆ ಅಪಾರ ಖುಷಿ ಕೊಟ್ಟಿತ್ತು. ಅವಳ ತಂದೆಯ ಔದಾಸೀನ ಹಾಗೂ ಪಕ್ಷಪಾತದ ವರ್ತನೆ ಕೃಷ್ಣವೇಣಿನ ಬಹಳ ಹೊತ್ತು ಮೌನವಾಗಿಸಿಬಿಡುತ್ತೆ.
ನಂತರ ಅವಳು ತನ್ನ ದುಃಖವನ್ನು ಅತ್ತಿಕ್ಕಿ ಗಡಸು ಧ್ವನಿಯಲ್ಲಿ ಕೇಳಿದ್ಲು. ನನಗೆ ನೆನಪಿರುವ ಮಟ್ಟಿಗೆ ನಾನು ನಿಮ್ಮ ಸ್ವಂತ ರಕ್ತದ ಮಗಳು ಅಲ್ವೇ ಅಪ್ಪ? ಮಾಯಾ ನನಗೆ ಅಸಹ್ಯಕರ ಮದ್ದು ನೀಡಿದ್ಲು. ನನ್ನ ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ತಪ್ಪಿಸ್ಕೊಳ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೀವು ಎಂದಾದರೂ ಯೋಚಿಸಿದ್ರ ಅಪ್ಪ? ಇದಷ್ಟೇ ಅಲ್ಲ ಅಪ್ಪ, ನಾನು ವಿದೇಶದಲ್ಲಿದ್ದಾಗಲೂ ಕೂಡ ಅವಳು ನನ್ನೊಂದಿಗೆ ಇದೇ ರೀತಿಯಾಗಿ ನೀಚವಾಗಿ ಇಂಥ ಕೃತ್ಯಗಳನ್ನೇ ಎದುರಿಸಿದ್ದಾಳೆ. ಆಗ ನಾನು ನಿಮ್ಮ ಕೋಪಕ್ಕೆ ಮತ್ತು ಹೊಡೆತಗಳಿಗೆ ಹೆದರಿ ಸುಮ್ಮನಿದ್ದೆ. ಆದರೆ ಈಗ ನಾವು ನಮ್ಮ ಸ್ವಂತ ದೇಶಕ್ಕೆ ಮರಳಿದ್ದೇವೆ. ನನಗೆ ನನ್ನ ಧೈರ್ಯ ಮರಳಿ ಬಂದಿದೆ. ತಕ್ಕ ಪಾಠ ಕಲಿಯಬೇಕಾದವಳು ಆ ಮಾಯಾ, ನಾನಲ್ಲ. ಇದರಲ್ಲಿ ನಾನು ಮಾಡಿದ ತಪ್ಪಾದರೂ ಏನಿದೆ? ರವಿಚಂದ್ರನ್ ತನ್ನ ಮಗಳ ಮಾತುಗಳನ್ನು ಕೇಳಿ ಕ್ಷಣಕಾಲ ಸಂಪೂರ್ಣವಾಗಿ ಮೌನವಾಗೋದ್ರು. ನಾವು ತಂದೆ ಮಗಳಂತೆ ಕೊನೆಯ ಬಾರಿಗೆ ಯಾವಾಗ ಪ್ರೀತಿಯಿಂದ ಮಾತಾಡಿದೆವು ಎಂಬುದೇ ನನಗೆ ನೆನಪಿಲ್ಲ. ನಾನು ವಿದೇಶದಲ್ಲಿದ್ದಾಗ ಆ 5 ವರ್ಷಗಳಲ್ಲಿ ನಮ್ಮ ಬಾಂಧವ್ಯ ನಿಧಾನವಾಗಿ ಹಾಳಾಯಿತು. ನಾವು ಈ ಹಂತಕ್ಕೆ ಹೇಗೆ ಬಂದು ತಲುಪಿದ್ವಿ ಎಂಬುದು ನನಗೆ ನಿಜಕ್ಕೂ ಅರ್ಥವಾಗ್ತಿಲ್ಲ. ಕೃಷ್ಣವೇಣಿಯ ಗಂಟಲು ದುಃಖದಿಂದ ಒಣಗಿ ಕರ್ಕಶವಾಗಿ ಹೋಗುತ್ತೆ. ಅನಾಹುತಕ್ಕೆ ಒಳಗಾದ ಸ್ವಂತ ಮಗಳಿಗಿಂತ ಬಂಧನಕ್ಕೊಳಗಾದ ಮಾಯಾ ಬಗ್ಗೆ ನನ್ನ ತಂದೆಗೆ ಹೆಚ್ಚು ಕಾಳಜಿ ಇದೆಯಲ್ಲವೇ? ಸಂಧ್ಯಾ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನಿಮ್ಮ ದಾಂಪತ್ಯ ಜೀವನ ಸಂತೋಷವಾಗಿರಲಿ ಅಂತ ನಾನು ಯಾವಾಗಲೂ ಹಾರೈಸುತ್ತೇನೆ ಅಪ್ಪ. ಆ ಮಾತುಗಳನ್ನು ಆಡಿದ ತಕ್ಷಣ ಕೃಷ್ಣವೇಣಿ ಕಣ್ಣೀರಿನಿಂದ ತನ್ನ ಫೋನನ್ನು ಪಟ್ಟಕ್ಕನೆ ಇಟ್ಟು ಬಿಡ್ತಾಳೆ. ಸ್ನಾನಗೃಹದ ಗೋಡೆಗೆ ಹೊರಗೆ ನಿಂತಿದ್ದ ಅವಳ ದೇಹವು ನಿಧಾನವಾಗಿ ಕೆಳಗೆ ಕುಸಿದು ನೆಲದ ಮೇಲೆ ಕುಳಿತಿತ್ತು. ಜೋರಾಗಿ ಅತ್ತು ಹೊರಗಿದ್ದವರಿಗೆ ಕೇಳಿಸಬಾರದಂತ ಅವಳು ತನ್ನ ಮುಷ್ಟಿಯಿಂದ ಬಾಯನ್ನು ಮುಚ್ಚಿಕೊಂಡು ಮುಖವನ್ನು ಮೊಣಕಾಲುಗಳಲ್ಲಿ ಹೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ಕೊಳ್ತಾಳೆ. ಸ್ನಾನಗೃಹದ ಬಾಗಿಲಿನ ಹೊರಗೆ ನಿಂತಿದ್ದಂತಹ ವಿಷ್ಣುವರ್ಧನ್ ಬಾಗಿಲನ್ನು ತೆರೆಯಲು ತನ್ನ ಬಲಿಷ್ಠವಾದ ಕೈಯನ್ನು ಮುಂದೆ ಚಾಚ್ತಾನೆ. ಆ ದುಃಖದಲ್ಲಿದ್ದ ಅವಳನ್ನು ತಕ್ಷಣವೇ ತನ್ನ ತೋಳು ಬಂಧನದಲ್ಲಿ ಎಳೆದುಕೊಂಡು ಸಮಾಧಾನಪಡಿಸಲು ಅವಳ ಮನಸ್ಸು ಕೂಡ ತುಡಿಯುತ್ತೆ. ಆದರೆ ಪ್ರಸ್ತುತ ಅವರ ನಡುವಿನ ಸಂಬಂಧ ಇನ್ನೂ ಕೂಡ ಗೊಂದಲದಲ್ಲೇ ಇದೆ ಎಂಬುದನ್ನು ನೆನಪಿಸಿಕೊಂಡಾಗ ಮಾತ್ರ ಅವನು ಧೀರತನದಿಂದ ತನ್ನ ಕೈಯನ್ನು ಹಿಂತೆಗೆದುಕೊಳ್ತಾನೆ. ಬಹುಶಃ ಆ ಕ್ಷಣದಲ್ಲಿ ಅವಳಿಗೆ ನನ್ನ ಸಾಂತ್ವನ ಬೇಕಿಲ್ಲದಿರಬಹುದು. ಇದನ್ನು ಅರಿತಂತಹ ವಿಷ್ಣುವರ್ಧನ್ ಮೌನವಾಗಿ ತನ್ನ ಮಗನ ಬಳಿಗೆ ನಡೆದು ಅವನ ಕಿವಿಯಲ್ಲಿದ್ದಂತಹ ಇಯರ್ಫೋನ್ಗಳಲ್ಲಿ ಒಂದನ್ನು ತೆಗೆದು ಮೆಲ್ಲನೆ ತೆಗಿತಾನೆ. ನಿನ್ನ ಮನೆ ಕೆಲಸವನ್ನು ಬೇಗ ಮುಗಿಸು. ನೀನು ಅದನ್ನು ಮುಗಿಸಿದ ನಂತರ ನಿನ್ನ ಮಿಸ್ ಕೃಷ್ಣವೇಣಿಯನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗೋಣವಾ ಅಂತ ಕಟ್ಟುನಿಟ್ಟಾಗಿ ಹೇಳೋಕೆ ಶುರು ಮಾಡ್ತಾನೆ. ಅವನಿಗಂತೂ ಅದೇನು ಅನ್ನಿಸ್ತೋ ಗೊತ್ತಿಲ್ಲ. ಆಕೆಯ ಮನಸ್ಥಿತಿಯನ್ನು ಬದಲಾಯಿಸಬೇಕಾದ್ರೆ ಹೆಣ್ಣುಮಕ್ಕಳಿಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ಹಾಗಾಗಿ ಆ ರೀತಿ ಯೋಚನೆ ಮಾಡಿರ್ಬೋದು. ತಂದೆಯ ಮಾತನ್ನು ಕೇಳಿ ಪುಟ್ಟ ಅದ್ವೈತ್ಗೆ ಅಪಾರವಾದ ಸಂತೋಷವಾಗುತ್ತೆ. ಅವನು ಉತ್ಸಾಹದಿಂದ ತಲೆಯಾಡಿಸಿ ವೇಗವಾಗಿ ಬರೆಯಲು ತೊಡಗ್ತಾನೆ. ಸುಮಾರು 10 ನಿಮಿಷಗಳ ನಂತರ ಮುಖ ತೊಳೆದುಕೊಂಡು ಕಣ್ಣೀರನ್ನು ಒರೆಸ್ಕೊಂಡು ಕೃಷ್ಣವೇಣಿ ಸ್ನಾನಗೃಹದಿಂದ ಹೊರ ಬರ್ತಾಳೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿಯ ಕಾಣಿಕೆಯನ್ನು ಈ ಮೂಲಕ ನೀಡಬಹುದು. ಥ್ಯಾಂಕ್ ಯು ಸೋ ಮಚ್.